ಪ್ರವಾಹ ನಿಂತ ಮೇಲೆ ಈಗ ಪಾಲಿಟಿಕ್ಸ್ ಭಾಳ ಜೋರಾಗಿದೆ. ಹೇಗೆ ಸಾಗ್ತಿದೆ ಅನ್ನೋದು ನಿಮಗೆ ಹೇಳ್ತಾ ಹೋಗ್ತೀನಿ. ಭಾಳ ಮುಖ್ಯವಾಗಿ ಉತ್ತರ ಕರ್ನಾಟಕ ಪ್ರವಾಹವನ್ನೇ ಅಸ್ತ್ರ ಮಾಡಿಕೊಂಡಿದೆ BJP. ಯಾಕಂದರೆ ಸರ್ಕಾರ ಜನರಿಗೆ ಪ್ರವಾಹ ಆದಾಗ ಸರ್ಕಾರಗಳು ಸ್ಪಂದಿಸಬೇಕು, ಪ್ರತಿಪಕ್ಷದವರು ಜನರ ಹತ್ರ ಹೋಗಿ ಅವರ ಅಹವಾಲುಗಳನ್ನು ಸರ್ಕಾರದ ಕಿವಿಗೆ ತಲುಪಿಸಬೇಕು, ಅವೆಲ್ಲವೂ ಕೂಡ ಮಾಡಬೇಕಾಗಿರುವಂತಹ ಜವಾಬ್ದಾರಿಗಳು ಪ್ರತಿಪಕ್ಷ BJP ಆ ಕೆಲಸವನ್ನು ಮಾಡ್ತಾ ಇದೆ. ಸರ್ಕಾರದ ವಿರುದ್ಧ ಬೀದಿಗಿಳಿದಿದ್ದಾರೆ BJP ನಾಯಕರು. BJP ನಾಯಕರ ತಂಡ ಇವತ್ತು ಬೆಳಗಾವಿಗೆ ಹೋಗಿತ್ತು. ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಪ್ರವಾಸವನ್ನು ಮಾಡ್ತಾ ಇದ್ದಾರೆ ಕೇಸರಿ ಕಲಿಗಳು. ಅಂದರೆ ಕೇಸರಿ ಶಾಲ್ನ ಬದಲಿಗೆ ಹಸಿರು ಶಾಲ್ಗಳನ್ನು ಹಾಕ್ಕೊಂಡು ಇವರು ಓಡಾಡ್ತಾ ಇರುವಂಥದ್ದು ವಿಶೇಷವಾಗಿ ಗಮನಿಸ್ಬೋದು. ಬೆಳಗಾವಿ ಚಿಕ್ಕೋಡಿ ಭಾಗದ ಬೆಳೆಹಾನಿ ಪ್ರದೇಶಗಳಿಗೆ ಅಶೋಕ್ ಅವರ ನೇತೃತ್ವದ ನಿಯೋಗ ಭೇಟಿಯನ್ನು ಕೊಟ್ಟಿದೆ ಮತ್ತು ವಿಶೇಷವಾಗಿ ನಾಳೆ ಅವರು ವಿಜಯಪುರ ಭಾಗಕ್ಕೂ ಕೂಡ ಭೇಟಿ ಕೊಡ್ತಾರೆ. ಕೇಂದ್ರ ಸರ್ಕಾರದ ನೆರವು ಕೇಳದ ರಾಜ್ಯ ಸರ್ಕಾರ ಅಂತೇಳಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕೇಂದ್ರ ಸರ್ಕಾರದ ನೆರವನ್ನು ಕೇಳ್ತಾ ಇಲ್ಲ ಅಂತ. ಯಾಕಂದರೆ ಇವರು ಆಲ್ರೆಡಿ ಇವರು 2,000 ಕೋಟಿ ರೂಪಾಯಿ ಘೋಷಣೆ ಮಾಡೋದ್ರ ಮೂಲಕವಾಗಿ ಎಲ್ಲ ಕ್ರೆಡಿಟ್ ತಾವೇ ತಗೊಳ್ಳಕ್ಕೆ ಹೊರಟಿದ್ದಾರೆ ಅನ್ನುವಂಥ ರೀತಿಯಲ್ಲಿ ಟೀಕಿಸ್ತಾ ಇದ್ದಾರೆ. ಪ್ರವಾಹ ನಷ್ಟದ ಬಗ್ಗೆ ಕೇಂದ್ರಕ್ಕೆ ಯಾಕೆ ವರದಿ ಕೊಟ್ಟಿಲ್ಲ ಅಂತೇಳಿ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಆದರೆ ನಿಜಕ್ಕೂ ಕೂಡ ಸರ್ಕಾರ ಕೇಂದ್ರಕ್ಕೆ ಮಾಹಿತಿಯನ್ನೇ ಕೊಟ್ಟಿಲ್ವಾ? ಈ ಪ್ರಶ್ನೆ ಇದೆ, ವರದಿ ಕೊಟ್ಟಿಲ್ವಾ ಅಂತ. ಕೇಂದ್ರ ಸಚಿವರನ್ನ ಭೇಟಿ ಮಾಡಿ ಅನುದಾನ ತರುವ ಕೆಲಸ ಆಗಿಲ್ಲ ಅಂಥೇಳಿ ಆರ್ ಅಶೋಕ್ ಅವರು ಹೇಳಿದ್ದಾರೆ. ಅವರು ಕೂಡ ಹಿಂದೆ ರಾಜ್ಯದಲ್ಲಿ ಕಂದಾಯ ಸಚಿವರಾಗಿ ಕೆಲಸ ಮಾಡಿದಂಥವ್ರು. ಹಾಗಾಗಿ ಕಂದಾಯ ಇಲಾಖೆ ಅಡಿಯಲ್ಲೇ ಬರುತ್ತೆ ಈ ಬಹುತೇಕ ವಿಚಾರಗಳು ಕೂಡ. ರಾಜ್ಯ BJPಯಿಂದಲೇ ಅನುದಾನ ಪರಿಹಾರ ಕೊಡ್ತೇವೆ ಅಂತೇಳಿ ಆರ್ ಅಶೋಕ್ ಅವರು ಹೇಳಿಕೊಂಡಿದ್ದಾರೆ. ಯಾವ ಸ್ವರೂಪದಲ್ಲಿ ಅವರು ಅನುದಾನವನ್ನು ಕೊಡಿಸ್ತಾರೆ ಅನ್ನೋದು ಬಹಳ ಮುಖ್ಯ. ಅಂತಿಮವಾಗಿ ರೈತರಿಗೆ ದುಡ್ಡು ತಲುಪಬೇಕು, ಪರಿಹಾರ ತಲುಪಬೇಕು. ಯಾಕಂದರೆ ನಷ್ಟ ಅನುಭವಿಸ್ತಾ ಇರುವಂಥದ್ದು ನಮ್ಮ ರಾಜ್ಯದ ಸಾಮಾನ್ಯ ರೈತರು. BJP ಪ್ರವಾಸಕ್ಕೆ ಕಾಂಗ್ರೆಸ್ ಅವರು ಕೂಡ ಟಕ್ಕರ್ ಕೊಡ್ತಾ ಇದ್ದಾರೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಬಹುತೇಕ ಇಳಿಮುಖದತ್ತ ಈಗ ಪ್ರವಾಹ ಹೊರಟಿದೆ. ಆದರೆ ನಾಳೆ ಮತ್ತೆ ಮಳೆಯಾಗುತ್ತೆ ಅನ್ನುವಂಥದ್ದು ಉತ್ತರ ಒಳನಾಡು ಮತ್ತು ದಕ್ಷಿಣ ಒಳನಾಡಿನ ಭಾಗಗಳಲ್ಲಿ ನಾಳೆ ಮತ್ತೆ ಮಳೆ ಅಲರ್ಟ್ ಇದ್ದೇ ಇದೆ. ಭೀಮಾ ಕೃಷ್ಣಾ ನದಿ ತೀರದಲ್ಲಿ ನೀರು ಇಳಿದಿದೆ, ಪ್ರವಾಹದ ನೀರು ಇಳಿದಿದೆ. ಆತಂಕ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ. ಆದರೆ ತೊಂದರೆಗಳು ಇನ್ನೂ ಕೂಡ ತುಂಬ ದೊಡ್ಡ ಮಟ್ಟದಲ್ಲೇ ಇದೆ. ಯಾಕಂದರೆ ಕೆಸರೆಲ್ಲ ತುಂಬಿಕೊಂಡು ಜನ ಬಹಳ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಪ್ರವಾಹ ಸಂಕಷ್ಟದ ಸಭೆಯನ್ನು ನಡೆಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಈಗಾಗಲೇ ದಸರಾಗೆ ಮುಂಚಿತವಾಗಿ, ಅಂದರೆ ದಸರಾ ನಡೀತಿದ್ದ ಸಂದರ್ಭದಲ್ಲಿ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಜಂಬೂ ಸವಾರಿಗಿಂತ ಮುಂಚಿತವಾಗಿಯೇ ಅಲ್ಲಿಗೂ ಕೂಡ ಭೇಟಿ ಕೊಟ್ಟಿದ್ದಾರೆ. ಪ್ರವಾಹ ಪೀಡಿತ ಪ್ರದೇಶಗಳಿಗೂ ಕೂಡ ಭೇಟಿ ಕೊಟ್ಟು ಮುಖ್ಯಮಂತ್ರಿಯವರು ಪರಿಶೀಲಿಸಿ ಬಂದಿದ್ದಾರೆ. ವಿಶೇಷವಾಗಿ ಭೀಮಾ ತೀರದ ಭಾಗಕ್ಕೆ ಹೋಗಿದ್ದು, ನಂತರ ನಾಳೆ ಅವರು ಬೆಳಗಾವಿ ಭಾಗಕ್ಕೂ ಕೂಡ ಭೇಟಿ ಕೊಡ್ತಾ ಇದ್ದಾರೆ. ಹೀಗೆ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಹೋದಂಥ ಅಂದರೆ ಪ್ರವಾಹ ಸಂತ್ರಸ್ತರಿಗೆ 2,000 ಕೋಟಿ ರೂಪಾಯಿಗಳ ಪ್ಯಾಕೇಜನ್ನು ಕೂಡ CM ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ದಾರೆ. 2,000 ಕೋಟಿ ರೂಪಾಯಿಗಳ ಪ್ಯಾಕೇಜನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ದಾರೆ. ಕೇಂದ್ರ ಸರ್ಕಾರಕ್ಕೂ ಕೂಡ ಈಗಾಗಲೇ ಪತ್ರವನ್ನು ರಾಜ್ಯ ಸರ್ಕಾರ ಬರೆದಿದೆ. ಅವರು ವರದಿಯನ್ನು ಯಾಕೆ ಕೊಟ್ಟಿಲ್ಲ, ಯಾಕೆ ಕೇಂದ್ರದ ಕಡೆಗೆ ಹೋಗಿಲ್ಲ ಅಂತೇಳಿ ಪ್ರತಿಪಕ್ಷ ನಾಯಕರು ಕೇಳ್ತಾ ಇದ್ರೆ, ಸರ್ಕಾರ ಈಗಾಗಲೇ ಪತ್ರ ಬರೆದಿದೆ. 8.60 ಲಕ್ಷ ಹೆಕ್ಟೇರ್ನಲ್ಲಿ ಬೆಳೆ ನಾಶವಾಗಿರೋದ್ರ ಬಗ್ಗೆ ಮಾಹಿತಿಯನ್ನು ಕೇಂದ್ರ ಸರ್ಕಾರಕ್ಕೆ ನೀಡಲಾಗಿದೆ. ಈಗ ಕೇಂದ್ರದಿಂದಲೂ ಕೂಡ ಒಂದು ನಿಯೋಗ ಬರಬೇಕಾಗತ್ತೆ. ಅವರು ಕೂಡ ಬಂದು ಅಧ್ಯಯನವನ್ನು ಮಾಡ್ತಾರೆ. NDRF ತಂಡ ಬರುತ್ತೆ, ಅವರು ಬಂದು ಅಧ್ಯಯನ ಮಾಡಬೇಕಾಗುತ್ತೆ. ಇದು ರೈಲು ಹೋದ ಮೇಲೆ ಟಿಕೆಟ್ ತಗೊಂಡು ಬಂದಿದ್ದಾರೆ ಅಂತೇಳಿ ಕಾಂಗ್ರೆಸ್ ಅವರು BJP ಅವ್ರನ್ನ ಟೀಕಿಸ್ತಾ ಇದ್ದಾರೆ. ಯಾಕಂದರೆ ನಾವೆಲ್ಲ ಕೆಲಸ ಮಾಡಿ ಮುಗಿಸಿದ್ದೀವಿ, ಅದಾದಮೇಲೆ ಪ್ರತಿಪಕ್ಷ ನಾಯಕರುಗಳು ಹೋಗಿ ಪ್ರವಾಸವನ್ನು ಮಾಡ್ತಾ ಇದ್ದಾರೆ ಅನ್ನೋಂಥ ಟೀಕೆಯೂ ಕೂಡ ಕಾಂಗ್ರೆಸ್ ಕಡೆಯಿಂದ ವ್ಯಕ್ತವಾಗ್ತಾ ಇದೆ. ಇಲ್ಲಿ ಪ್ರತಿಪಕ್ಷ ನಾಯಕರು ಏನು ಹೇಳ್ತಿದ್ದಾರೆ, ಅದಕ್ಕೆ ಮುಖ್ಯಮಂತ್ರಿಯವರ ಕೌಂಟರ್ ಹೇಗಿತ್ತು ಅನ್ನೋದು ನಿಮಗೆ ತೋರಿಸ್ತೀನಿ ನೋಡಿ. ರೈತ ಮೊಳಕೆ ಬರ್ತಾ ಇದೆ, ನಾಗಪ್ಪ ಅಂತ ಮೊಳಕೆ ಬರ್ತಾ ಇದೆ. ಎಲ್ಲ ನೋಡಿ, ಎಲ್ಲ ನೀರು ನಿಂತು ಪೂರ್ತಿ ಹಾಳಾಗ್ಬಿಟ್ಟಿದೆ, ಎಕರೆಗಟ್ಟಲೆ ಹಾಳಾಗ್ಬಿಟ್ಟಿದೆ. ಮುಖ್ಯಮಂತ್ರಿಗಳು ಬೆಳಗಾವಿಗೆ ಬರ್ತಾರಂತೆ. ಏನಕ್ಕೆ ಬರ್ತೀರಾ? ಟೇಪ್ ಕಟ್ ಮಾಡಿ ಬಿರಿಯಾನಿ ತಿಂದ್ಬಿಟ್ಟು ಹೋಗಕ್ಕೆ ಬರ್ತೀರಾ? ಇಲ್ಲ ಟೋಪಿ ಹಾಕೋಣಕ್ ಬರ್ತೀರಾ? ಇಲ್ಲ ಜನಗಳು ಟೋಪಿ ಹಾಕಕ್ ಬರ್ತಾ ಇದ್ದೀರಾ? ಇಲ್ಲಿ ಬಂದು ನೋಡ್ರಿ, ಇಲ್ಲಿ ಬಂದು ಜನರ ಸಂಕಷ್ಟವನ್ನ ಕೇಳ್ರಿ. ಇವ್ರಿಗೆ ನಾವು ಎಷ್ಟು ಹಣ ಬಿಡುಗಡೆ ಮಾಡ್ತೀರಿ ಅಂತ ರೈತರು ಒಂದು ಭರವಸೆ ಕೊಡಿ. ಅಶೋಕ ಅವ್ರ ಪಾಪ ಏನೂ ಗೊತ್ತಿಲ್ಲ, ಅವ್ರಿಗೆ ಏನೋ RSSನವ್ರು ಹೇಳ್ಕೊಟ್ಟದು ಮಾತಾಡ್ತಾರೆ. ವಿಪಕ್ಷ ನಾಯಕ ಸರ್ ಅವರು ವಿಪಕ್ಷ ನಾಯಕ ಇರ್ಬೋದಪ್ಪ, RSSನವ್ರು ಹೇಳ್ಕೊಟ್ಟದು ಮಾತಾಡೋದು. ಪ್ರತಿ ದಿನ ಹಿಂಗೆ ಮಾತಾಡಬೇಕು ಅಂತ ಬರ್ಕೊಡ್ತಾರೆ. ಅವ್ರ ರೈತರ ಸಮಸ್ಯೆಗಳೇ ಗೊತ್ತಿಲ್ಲ ಅವನಿಗೆ. ಅಶೋಕನಿಗೆ ಅವ್ರ ರೈತನ ಅಲ್ಲ, ಅವನು ಕಾರ್ಪೊರೇಟ್ ಬೆಂಗಳೂರು ಸಿಟಿನವನು. ಹೀಗೆ ರೈತರಾದ ತಕ್ಷಣವೇ ರೈತರ ಆಗಿದ್ದಂತಹ ನಾಯಕರುಗಳಿಗೆ ಮಾತ್ರ ರೈತರ ಸಂಕಷ್ಟ ಅರ್ಥ ಆಗಬೇಕು ಅಂತೇನೂ ಇಲ್ಲ, ನಿಯಮಗಳಿಲ್ಲ. ಆದರೆ ರೈತರ ಸಂಕಷ್ಟವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಅದಕ್ಕೆ ಪರಿಹಾರವನ್ನು ಒದಗಿಸಬೇಕಾಗಿರುತ್ತೆ ಆಡಳಿತ ಪಕ್ಷದವರ ಜವಾಬ್ದಾರಿ. ವಿಶೇಷವಾಗಿ
ಹಾಗೆಯೇ ಪ್ರತಿಪಕ್ಷದ ಜವಾಬ್ದಾರಿಯೂ ಕೂಡ ಇದೆ. ಪ್ರತಿಪಕ್ಷವೂ ಕೂಡ ನುಣುಚಿಕೊಳ್ಳೋದಕ್ಕೆ ಅವಕಾಶಗಳಿಲ್ಲ. ಸುಮ್ಮನೆ ಹೇಳಿಕೆಗೆ ಕೊಡಬೇಕು ಅಂತೇಳಿ ಒಂದು ಹೇಳಿಕೆಯನ್ನು ಕೊಟ್ಟ ತಕ್ಷಣವೇ ಏನು ಅದು ಭಾಳ ದೊಡ್ಡ ಮಟ್ಟಕ್ಕೆ ಆಯಿತು ಅಂತೇಳಿ ಅಲ್ಲ. ಆದರೆ ನಿಜಕ್ಕೂ ಕೂಡ ಅಲ್ಲಿ ಸಂತ್ರಸ್ತರಾಗಿರ್ತಕ್ಕಂತಹ ಜನರಿಗೆ ಪರಿಹಾರ ಸಿಗಬೇಕು. ಅವರು ಅದನ್ನು ಕಾಯ್ತಾ ಇರುವಂಥದ್ದು.